32 ಪ್ರಯಾಣಿಕರು ಕೂಡ ಇದ್ರು. ವಿಮಾನಗಳ ಲ್ಯಾಂಡಿಂಗ್ ನಿರ್ಬಂಧಿಸಿದಂತಹ ಏರ್ಪೋರ್ಟ್ ಸಂಜೆ 5 ಗಂಟೆಯವರೆಗೂ ಅಹಮದಾಬಾದ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಯಾವುದೇ ವಿಮಾನಗಳ ಹಾರಾಟ ಮತ್ತೆ ಲ್ಯಾಂಡಿಂಗ್ ಇಲ್ಲ. ಅಧಿಕೃತವಾಗಿ ಘೋಷಣೆ ಆಗ್ತಾ ಇರುವಂತದ್ದು. ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇಲ್ಲಿಯವರೆಗೂ ಸುಮಾರು 25 ಮಂದಿಯ ರಕ್ಷಣೆ ಕೂಡ ಆಗಿದೆ. ವಿಮಾನಗಳ ಲ್ಯಾಂಡಿಂಗ್ ಅನ್ನ ನಿರ್ಬಂಧಿಸಿದೆ ಏರ್ಪೋರ್ಟ್. ಸಂಜೆ 5 ಗಂಟೆಯವರೆಗೂ ಕೂಡ ಅಹಮದಾಬಾದ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ದಟ್ಟವಾಗಿ ಆವರಿಸಿಕೊಂಡಿದೆ. ಯಾವುದೇ ವಿಮಾನಗಳ ಹಾರಾಟವನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಲ್ಯಾಂಡಿಂಗು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಕಡೆ ಡೈವರ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಲ್ಯಾಂಡಿಂಗ್ಗೆ ಅಂತ ಹೇಳಿ ಬೇರೆ ಬೇರೆ ಕಡೆ ಡೈವರ್ಟ್ ಅನ್ನ ಮಾಡಿ ಲ್ಯಾಂಡಿಂಗ್ಗೆ ಅಂತ ಹೇಳಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ವಿಮಾನಗಳ ಲ್ಯಾಂಡಿಂಗ್ ಅನ್ನ ನಿರ್ಬಂಧಿಸಿದೆ ಏರ್ಪೋರ್ಟ್. ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಸಂಜೆ 5 ಗಂಟೆಯವರೆಗೂ ಕೂಡ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಂತಹ ಕಟ್ಟಡಕ್ಕೆ ವಿಮಾನ ಗುದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಮರಕ್ಕೆ ಈ ಒಂದು ವಿಮಾನ ಗುದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿದೆ, ಭಯಂಕರವಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಪಾಪ ಅದೆಷ್ಟು ಜನ ಎಲ್ಲೆಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ವಿಮಾನ ಅಂತಂದ್ರೆ ಹೆದರ್ಕೊಳ್ಳೋರು ಕೂಡ ಇರ್ತಾರೆ. ಈ ರೀತಿಯಾದಂತಹ ಘಟನೆಗಳಾದಾಗ ನಿಜಕ್ಕೂ ಭಯ ಆಗುತ್ತೆ. ಮತ್ತೊಮ್ಮೆ ನಾವು ಫ್ಲೈಟಲ್ಲಿ ಹೋಗಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಮಾಜಿ ಸಿಎಂ ಕೂಡ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದುರಂತಕ್ಕೀಡಾದಂತಹ ವಿಮಾನ ಮರಕ್ಕೆ ಡಿಕ್ಕಿ ಹೊಡೆದಿಲ್ಲ, ಮೊದಲಿಗೆ ಕಟ್ಟಡಕ್ಕೆ ಡಿಕ್ಕಿಯನ್ನ ಹೊಡೆದಿದೆ. ಸೊ ಹಾಗಾಗಿ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗಿರಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಈಗಾಗಲೇ 25 ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮತ್ತೆ ಪೈಲಟ್ಗಳು ಕೂಡ ಕರೆ ಮಾಡಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ವಿಜಯ್ ರೂಪಾನಿ ಅವರು ಇದ್ರು ಅನ್ನೋದಕ್ಕೆ ಇದೊಂದು ಟಿಕೆಟ್ ಅನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಅವರ ಟಿಕೆಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ವಿಜಯ್ ರೂಪಾನಿ ಅವರು ಇದ್ರು ಈ ಒಂದು ಏರ್ ಇಂಡಿಯಾ ಫ್ಲೈಟ್ ನಲ್ಲಿ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಏರ್ ಇಂಡಿಯಾ 171 ಬೋಯಿಂಗ್ 787 ವಿಮಾನ ಪತನ ಆಗಿದೆ. ಮತ್ತೆ 7 ಪೋರ್ಚುಗೀಸರು ವಿಮಾನದಲ್ಲಿ ಪ್ರಯಾಣದಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು.